Hello students, welcome back to Padma Computer Shikshana. So last video nalli ನಾನು ನಿಮಗೆ ಮೈಕ್ರೋ ಪ್ರೊಸೆಸರ್ ಅಂದ್ರೆ ಏನು, ಮೈಕ್ರೋ ಕಂಟ್ರೋಲರ್ ಅಂದ್ರೆ ಏನು, ಜೊತೆಗೆ ಮೈಕ್ರೋ ಕಂಟ್ರೋಲರ್ ಮತ್ತು ಮೈಕ್ರೋ ಪ್ರೊಸೆಸರ್ನ ಡಿಫ್ರೆನ್ಸ್ ಬಗ್ಗೆ ಹೇಳಿದ್ದೆ. ಸೊ ಇನ್ನೂ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಫಸ್ಟು ನೀವು ಹೋಗಿ ಆ ವಿಡಿಯೋನ ನೋಡಿ. ಸೊ ಬನ್ನಿ, ಈ ವಿಡಿಯೋನಲ್ಲಿ ನಾನು ನಿಮಗೆ ಡೇಟಾ ಅಂದ್ರೇನು, ಇನ್ಫಾರ್ಮೇಷನ್ ಅಂತಂದ್ರೇನು, ಡೇಟಾದಲ್ಲಿ ಎಷ್ಟು ಟೈಪ್ಸ್ ಆಫ್ ಡೇಟಾಸ್ ಇದೆ, ಯಾವುದು, ಜೊತೆಗೆ ಡೇಟಾ ಕ್ಯಾಪ್ಚರಿಂಗ್ ಅಂದ್ರೇನು, ಡೇಟಾ ರಿಟ್ರೀವಲ್ ಅಂದ್ರೇನು, ರಿಕವರಿ ಅಂದ್ರೇನು, ಡಿಲೀಷನ್ ಅಂದ್ರೇನು ಅಂತ ಈ ವಿಡಿಯೋನಲ್ಲಿ ಹೇಳ್ತೀನಿ. ಫಸ್ಟು ಡೇಟಾ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು 10 ಅಂತ ಬರೆದೆ. ಸೊ ಏನಂತ ಅನ್ಕೊಬೋದು, 10ನ ಸೊ ಅದು ಏಜ್ ಆದರೂ ಆಗಿರ್ಬೋದು, ಡೇಟ್ ಆದರೂ ಆಗಿರ್ಬೋದು, ಮಂತ್ ಆದರೂ ಆಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಇಟ್ ಈಸ್ ಅ ರಾ ಫ್ಯಾಕ್ಟ್. ಅಂದರೆ ನಾನು ಇನ್ನೂ ಅದು ಏನು ಅಂತ ಅದಕ್ಕೊಂದು ಮೀನಿಂಗ್ನ ನಾನು ಕೊಟ್ಟಿಲ್ಲ. ಸೊ ಅಂಥದನ್ನು ನಾನು ಏನಂತ ಕರಿತೀನಿ, ಡೇಟಾ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಇನ್ಫಾರ್ಮೇಷನ್ ಅಂತಂದರೆ ಏನು? ಸೊ ನಾನು ಇವಾಗ ಬರಿತೀನಿ, ಏಜ್ ಈಸ್ ಈಕ್ವಲ್ ಟು 10 ಅಂತ ಹೇಳ್ತೀನಿ. ಸೊ ಹಾಗಿದ್ರೆ ಈ 10 ಅಂದರೆ ಇವಾಗ ನಿಮ್ಗೆ ಏನಂತ ಅರ್ಥ ಆಯಿತು, ಏಜು. ನಾನು ಏನು ಬರೆದೆ ಅದನ್ನು 10 ಅಂತ ಹೇಳಿದ್ರೆ ಏಜ್. ಇವಾಗ ಏನಾಯಿತು, ನನಗೆ 10ಗೆ ಒಂದು ಅರ್ಥ ಬಂತು, ಅಂದರೆ ಮೀನಿಂಗ್ ಬಂತು. ಸೊ ಅದನ್ನು ನಾನು ಏನಂತ ಕರಿತೀನಿ, ಇನ್ಫಾರ್ಮೇಷನ್. ಅಂದರೆ ಪ್ರೊಸೆಸ್ಡ್ ಡೇಟಾನ ನಾನು ಏನಂತ ಕರಿತೀನಿ, ಇನ್ಫಾರ್ಮೇಷನ್ ಅಂತ ಹೇಳಿ ಕರಿತೀನಿ. ಸೊ ಹಾಗಿದ್ರೆ ಡೇಟಾದಲ್ಲಿ ಎಷ್ಟು ಟೈಪ್ಸ್ ಆಫ್ ಡೇಟಾಸ್ ಇದೆ? ಸೊ ದೆರ್ ಆರ್ 3 ಟೈಪ್ಸ್ ಆಫ್ ಡೇಟಾಸ್ ಇದೆ. ಯಾವ್ದು? ಸ್ಟ್ರಕ್ಚರ್ಡ್, ಅನ್ಸ್ಟ್ರಕ್ಚರ್ಡ್ ಮತ್ತು ಸೆಮಿ ಸ್ಟ್ರಕ್ಚರ್ಡ್ ಡೇಟಾ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಒಂದೊಂದೇ ಕಾನ್ಸೆಪ್ಟನ್ನು. ಸೊ ಫಸ್ಟು ಸ್ಟ್ರಕ್ಚರ್ಡ್ ಡೇಟಾ. ಏನಿದು ಸ್ಟ್ರಕ್ಚರ್ಡ್ ಡೇಟಾ? ನೇಮೇ ಹೇಳ್ತಾ ಇದೆ. ಸ್ಟ್ರಕ್ಚರ್ಡ್ ಅಂತ ಹೇಳಿದ್ರೆ ಒಂದು ಫಾರ್ಮ್ಯಾಟ್ ಇರುತ್ತೆ. ಸೊ ಓಕೆನಾ, ಒಂದು ಫಾರ್ಮ್ಯಾಟಲ್ಲಿ ಏನಾಗಿರುತ್ತೆ, ನಮ್ಮ ಡೇಟಾ ಸ್ಟೋರ್ ಆಗಿರುತ್ತೆ. ಸೊ ನೀವು ಎಕ್ಸಾಂಪಲಲ್ಲಿ ನೋಡ್ತಾ ಇರ್ಬೋದು. ಸೊ ಒಂದು ಫಾರ್ಮಲ್ಲಿ ಡೇಟಾ, ನಮಗೆ ಟೇಬಲಲ್ಲಿ ಏನಾಗಿದೆ, ಡೇಟಾ ಸ್ಟೋರ್ ಆಗಿದೆ ಇನ್ ದ ಫಾರ್ಮ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ಸೊ ರೋಸು ಮತ್ತು ಕಾಲಮ್ಸಲ್ಲಿ ನಾವು ಡೇಟಾನ ಏನು ಮಾಡ್ಕೊಂಡಿದ್ವಿ, ಸ್ಟೋರ್ ಮಾಡ್ಕೊಂಡಿದ್ದೀವಿ. ಅದನ್ನು ನಾವೇನಂತ ಕರಿತೀವಿ, ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳಿ ಕರಿತೀನಿ. ಸೊ ನೇಮೇ ಹೇಳ್ತಾ ಇದೆಯಲ್ಲ, ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಒಂದು ಫಾರ್ಮ್ಯಾಟ್, ಒಂದು ಸ್ಟ್ರಿಕ್ಟ್ ಫಾರ್ಮ್ಯಾಟನ್ನು ನಮ್ಮ ಡೇಟಾ ಏನು ಮಾಡುತ್ತೆ, ಫಾಲೋ ಮಾಡುತ್ತೆ. ಸೊ ಅಂಥ ಡೇಟಾನ ನಾವೇನಂತ ಕರಿತೀವಿ, ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳಿ ಕರಿತೀವಿ. ಸೊ ಸೆಕೆಂಡ್ ಒನ್, ಅನ್ಸ್ಟ್ರಕ್ಚರ್ಡ್ ಡೇಟಾ. ಸೊ ಇಲ್ಲೂ ಕೂಡ ನೇಮೇ ಹೇಳ್ತಾ ಇದೆ, ಅನ್ಸ್ಟ್ರಕ್ಚರ್ಡ್ ಅಂತ ಹೇಳಿದ್ರೆ ಒಂದು ಯಾವುದೇ ಫಾರ್ಮ್ಯಾಟ್ ಇರಲ್ಲ. ನಾನು ಇದೇ ಫಾರ್ಮ್ಯಾಟಲ್ಲಿ ನಾನು ಡೇಟಾನ ಸ್ಟೋರ್ ಮಾಡ್ಕೊಬೇಕು, ಸೊ ಆ ಥರ ಏನೂ ಇರಲ್ಲ. ನಮ್ಮ ಇಷ್ಟ ಬಂದಾಗೆ ನಾವೇನು ಮಾಡ್ಬೋದು, ಡೇಟಾನ ಸ್ಟೋರ್ ಮಾಡ್ಬೋದು. ಅದಕ್ಕೂ ನಿಮಗೆ ಲೈವ್ ಎಕ್ಸಾಂಪಲ್ ಇಲ್ಲೇ ಕಾಣಿಸ್ತಾ ಇದೆ. ಸೊ ಎಲ್ಲ ಆ್ಯಪ್ಸ್ಗಳು ಕೂಡ ಇಷ್ಟ ಬಂದಂಗೆ ಅರೇಂಜ್ ಆಗಿದೆ, ರ್ಯಾಂಡಮ್ ಆಗಿದೆ. ಸೊ ಅಂಥ ಡೇಟಾಸ್ನ ನಾವೇನಂತ ಕರಿತೀವಿ, ಆ ಥರ ಡೇಟಾನ ನಾವು ಸ್ಟೋರ್ ಮಾಡಿದ್ರೆ ನಾವೇನಂತ ಕರಿತೀವಿ, ಅದನ್ನು ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಬಂದು ಸೆಮಿ ಸ್ಟ್ರಕ್ಚರ್ಡ್ ಡೇಟಾ. ಸ್ಟ್ರಕ್ಚರ್ಡ್ ಡೇಟಾ ಓಕೆ, ಅನ್ಸ್ಟ್ರಕ್ಚರ್ಡ್ ಡೇಟಾ ಓಕೆ, ಇದ್ಯಾವುದಿದು ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂತ ಅನ್ಕೊತಾ ಇದ್ದೀರಾ? ಸೊ ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳಿದ್ರೆ ಲಿಟಲ್ ಬಿಟ್ ಡೇಟಾ ಸ್ಟ್ರಕ್ಚರ್ಡ್ ಡೇಟಾ ಕೂಡ ಆಗುತ್ತೆ, ಲಿಟಲ್ ಬಿಟ್ ಅನ್ಸ್ಟ್ರಕ್ಚರ್ಡ್ ಡೇಟಾ ಕೂಡ ಆಗುತ್ತೆ. ಅಂದರೆ ಸೊ ಒಂದು ಫಾರ್ಮ್ಯಾಟ್ ಅಂತ ಇರಲ್ಲ, ಅಂತ ಇರಲ್ಲ, ಆದರೆ ಇಂಟರ್ನಲ್ ಟ್ಯಾಗ್ಗಳಿರುತ್ತೆ. ಅಂದರೆ ಅದ್ರ ಮೀನಿಂಗ್, ನಾನು ಯಾವ ಡೇಟಾ ಸ್ಟೋರ್ ಮಾಡ್ತಾ ಇದ್ದೀನಿ ಅದ್ರ ಮೀನಿಂಗ್ಗೆ ಒಂದು ಟ್ಯಾಗ್, ಆ ಕಡೆ ಟ್ಯಾಗ್ ಇರುತ್ತೆ. ಸೊ ಅವಾಗ ನನಗೆ ಗೊತ್ತಾಗುತ್ತೆ ಇದು ಯಾವ ಥರ ಡೇಟಾ ಅಂತ ಹೇಳಿ. ಸೊ ಆ ಥರ ಡೇಟಾನ ನಾವೇನಂತ ಕರಿತೀವಿ, ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂತ ಹೇಳಿ ಕರಿತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದರೆ HTML ಟ್ಯಾಗ್ಸ್ಗಳು. ಸೊ ಹಾಗಿದ್ರೆ HTML ಅಂತಂದರೆ ಏನು ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಸೊ ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಆ ಕಾನ್ಸೆಪ್ಟನ್ನು ಕೂಡ ಕವರ್ ಮಾಡೋದಕ್ಕೆ ಹೊರಟಿದ್ದೀನಿ. ಸೊ ಇವಾಗ ನಿಮಗೆ ಡೇಟಾ ಟೈಪ್ಸಲ್ಲಿ ಎಷ್ಟು ಟೈಪ್ಸ್ ಇದೆ? ದೆರ್ ಆರ್ 3 ಟೈಪ್ಸ್ ಆಫ್ ಡೇಟಾ. ಯಾವುದು? ಸ್ಟ್ರಕ್ಚರ್ಡ್ ಡೇಟಾ, ಅನ್ಸ್ಟ್ರಕ್ಚರ್ಡ್ ಡೇಟಾ, ಜೊತೆಗೆ ಸೆಮಿ ಸ್ಟ್ರಕ್ಚರ್ಡ್ ಡೇಟಾ. ಐ ಥಿಂಕ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಹಾಗಿದ್ರೆ ಬನ್ನಿ ನೋಡೋಣ ನೆಕ್ಸ್ಟು ಡೇಟಾ ಕ್ಯಾಪ್ಚರಿಂಗ್ ಅಂದರೆ ಏನು ಅಂತ ಹೇಳಿ. ಸೊ ಡೇಟಾ ಕ್ಯಾಪ್ಚರಿಂಗ್ ಆ ಕಾನ್ಸೆಪ್ಟ್ನ ಹೇಳೋಕ್ಕಿಂತ ಮುಂಚೆ ನೀವೆಲ್ಲರೂ ಮಾಲ್ಸ್ಗಳಿಗೆಲ್ಲ ಹೋಗಿರ್ತೀರ. ಸೊ ಅಲ್ಲೆಲ್ಲ ನೀವು ಐಟಮ್ಸ್ ಎಲ್ಲ ತೊಗೊಂಡಾದ್ಮೇಲೆ ಕೌಂಟರ್ ಹತ್ರ ನಿಂತ್ಕೊತೀರ. ಅವಾಗ ನಿಮ್ಗೆ ಏನು ಮಾಡ್ತಾರೆ, ಈಚ್ ಐಟಮ್ನು ಅವ್ರು ಏನು ಮಾಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ. ನೋಡಿದ್ದೀರಲ್ಲ? ಸೊ ಅಲ್ಲಿ ಏನು ಸ್ಕ್ಯಾನ್ ಮಾಡ್ತಾರೆ, ನಮ್ಮ ಬಾರ್ ಕೋಡ್ ರೀಡ್ ಮಾಡ್ತಾರೆ. ಸೊ ಈ ಥರ ಬಾರ್ ಕೋಡ್ ರೀಡರ್ನ ನೀವು ನೋಡಿರ್ತೀರ ಅಂತ ಅನಿಸುತ್ತೆ. ಇದನ್ನೇ ನಾವೇನಂತ ಹೇಳ್ತೀವಿ, ಡೇಟಾ ಕ್ಯಾಪ್ಚರಿಂಗ್ ಅಂತ ಕರಿತೀವಿ. ಸೊ ಡೇಟಾ ಕ್ಯಾಪ್ಚರಿಂಗ್ ಅಂತ ಹೇಳಿದ್ರೆ, ಸೊ ಡಿಫ್ರೆಂಟ್ ಸೋರ್ಸಸ್ಸಿಂದ ಡೇಟಾನ ಏನು ಮಾಡ್ಕೊಳ್ಳೋದು, ಸ್ಟೋರ್ ಮಾಡ್ಕೊಳ್ಳೋದು, ಒಂದು ಕಡೆ ಸ್ಟೋರ್ ಮಾಡ್ಕೊಳ್ಳೋದು, ಗೇನ್ ಮಾಡ್ಕೊಳ್ಳೋದು. ಸೊ ಅದನ್ನು ನಾವು ಡೇಟಾ ಕ್ಯಾಪ್ಚರಿಂಗ್ ಅಂತ ಹೇಳಿ ಕರಿತೀವಿ. ಈ ಡಿಫ್ರೆಂಟ್ ಸೋರ್ಸಸ್ ಅಂತಂದರೆ ಯಾವುದು ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾಸು. ಯಾವ ಥರ ಟೈಪ? ಇಟ್ ಕ್ಯಾನ್ ಬಿ ಅ ಇಮೇಜ್ ಟೈಪ್ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಅ ಆಡಿಯೋ ಆಗಿರ್ಬೋದು, ಅಥವಾ ವಿಡಿಯೋ ಆಗಿರ್ಬೋದು. ಸ್ಮಾರ್ಟ್ ಕಾರ್ಡ್ಸು, ನಿಮ್ಮ ಸ್ಮಾರ್ಟ್ ಕಾರ್ಡ್ಸಲ್ಲಿ ಒಂದು ಚಿಕ್ಕಗೆ ಚಿಪ್ಪದಾಗಿ ಕಾಣಿಸುತ್ತಲ್ಲ, ಚಿಪ್ ಥರ ಕಾಣಿಸುತ್ತಲ್ಲ, ಅದು ಕೂಡ ನಮ್ಮ ಒಂದು ಟೈಪ್ ಆಫ್ ಡೇಟಾ ಆಗುತ್ತೆ. QR ಕೋಡ್ನ ಸ್ಕ್ಯಾನ್ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಕೂಡ ಏನಾಗಿರುತ್ತೆ, ನಮಗೆ ಡೇಟಾ ಕ್ಯಾಪ್ಚರಿಂಗ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಸೋರ್ಸಸ್ಸಿಂದ ಡೇಟಾನ ನಾವೇನು ಮಾಡ್ಕೊಬೇಕು, ಕ್ಯಾಪ್ಚರ್ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಕಾನ್ಸೆಪ್ಟು ಡೇಟಾ ರಿಟ್ರೀವಲ್.
ಸೊ ಏನು ಕ್ಯಾಪ್ಚರ್ ಮಾಡ್ಕೊಂಡಿರ್ತೀವಿ ಆ ಡೇಟಾನ ನಾವೇನು ಮಾಡ್ಕೊಬೇಕು, ರಿಟ್ರೀವ್ ಮಾಡ್ಕೋಬೇಕು. ಏನಕ್ಕೆ ರಿಟ್ರೀವ್ ಮಾಡ್ತೀವಿ ಆ ಡೇಟಾನ? ಮತ್ತೆ ನಾವು ಏನಕ್ಕೆ ರಿಟ್ರೀವ್ ಮಾಡಬೇಕು? ಸೊ ಬೇರೆ ಯಾವುದಕ್ಕಾದ್ರೂ ಬೇಕು ಅಂತ ಹೇಳಿದ್ರೆ ಅಗೇನ್ ಆ ಡೇಟಾನ ತೊಗೊಂಡು ನಾವೇನು ಮಾಡಬೇಕು, ಆಕ್ಸೆಸ್ ಮಾಡೋದಕ್ಕೋಸ್ಕರ ಡೇಟಾನ ರಿಟ್ರೀವಿಂಗ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಈ ಡೇಟಾನ ರಿಟ್ರೀವ್ ಮಾಡ್ತೀವಲ್ವಾ, ಹಾಗಿದ್ರೆ ಇದು ಎಲ್ಲಿರುತ್ತೆ ಡೇಟಾ? ನಾವೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿರೋ ಡೇಟಾ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಮ್ಮ ಡೇಟಾ ಸ್ಟೋರೇಜ್ ಒಳಗಡೆ ಇರುತ್ತೆ. ಸೊ ಫಸ್ಟು ಡೇಟಾನ ಕ್ಯಾಪ್ಚರ್ ಮಾಡ್ಕೊತೀವಿ, ಆಮೇಲೆ ಡೇಟಾನ ಏನು ಮಾಡ್ಕೊಬೇಕು, ಸ್ಟೋರ್ ಮಾಡಿಕೊಂಡು ಆಮೇಲೆ ಡೇಟಾನ ನಾವೇನು ಮಾಡ್ತೀವಿ, ರಿಟ್ರೀವ್ ಮಾಡ್ತೀವಿ. ಸೊ ಕ್ಯಾಪ್ಚರ್ ಮಾಡ್ಕೊಂಡು ನಾವು ಎಲ್ಲಿ ಸ್ಟೋರ್ ಮಾಡ್ತೀವಿ, ನಮ್ಮ ಸ್ಟೋರೇಜ್ ಡಿವೈಸಸ್ಗಳಲ್ಲಿ ಏನು ಮಾಡ್ತೀವಿ, ಸ್ಟೋರ್ ಮಾಡ್ಕೊತೀವಿ. ಸೊ ಅದರಲ್ಲಿ ಫಸ್ಟ್ ಯಾವುದಿದೆ, ಪೆನ್ ಡ್ರೈವ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಹಾರ್ಡ್ ಡಿಸ್ಕು, ಸಿ ಡಿ ಫುಲ್ ಫಾರ್ಮ್ ಏನು, ಕಾಂಪ್ಯಾಕ್ಟ್ ಡಿಸ್ಕ್, DVD ಫುಲ್ ಫಾರ್ಮ್ ಏನು, ಡಿಜಿಟಲ್ ವಿಡಿಯೋ ಡಿಸ್ಕ್. ಸೊ ಜೊತೆಗೆ ಮೆಮೊರಿ ಕಾರ್ಡ್ ಆಗಿರ್ಬೋದು, ಟೇಪ್ ಡ್ರೈವ್ ಆಗಿರ್ಬೋದು. ಹಾಗಿದ್ರೆ ಟೇಪ್ ಡ್ರೈವ್ನ ನಾವು ಏನಂತಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಒಂದು ಬ್ಯಾಕಪ್. ಸೊ ಈ ಎಲ್ಲ ಸ್ಟೋರೇಜ್ ಡಿವೈಸಸ್ಗಳನ್ನೂ ನಾವು ಕೂಡ ಬ್ಯಾಕಪ್ಪಲ್ಲಿ ಯೂಸ್ ಮಾಡ್ತೀವಿ. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನಿಸುತ್ತೆ. ಫಸ್ಟು ನಾವು ಡೇಟಾನ ಕ್ಯಾಪ್ಚರ್ ಮಾಡ್ಕೊಬೇಕು, ಕ್ಯಾಪ್ಚರ್ ಮಾಡ್ಕೊಂಡಿರೋ ಡೇಟಾನ ನಾವೇನು ಮಾಡ್ಕೊಬೇಕು, ಸ್ಟೋರ್ ಮಾಡ್ಕೊಬೇಕು. ಸ್ಟೋರ್ ಮಾಡಿ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಆ ಡೇಟಾನ ರಿಟ್ರೀವ್ ಮಾಡ್ತೀವಿ. ಸೊ ಹಾಗಿದ್ರೆ ನೆಕ್ಸ್ಟ್ ಕಾನ್ಸೆಪ್ಟು ಡೇಟಾ ಡಿಲೀಷನ್. ಡೇಟಾ ಡಿಲೀಷನ್ ಅಂತ ಹೇಳಿದ್ರೆ ನನಗೆ ಬೇಡದೇ ಇರೋ ಡೇಟಾನೆಲ್ಲ ನನ್ನ ಸಿಸ್ಟಮಲ್ಲಿ ಇಟ್ಕೊಂಡು ನಾನು ಏನು ಮಾಡಲಿ, ಸೊ ಅಂಥದ್ನೆಲ್ಲ ನಾನು ಏನು ಮಾಡ್ತೀನಿ, ಡಿಲೀಟ್ ಮಾಡಿಬಿಡ್ತೀನಿ. ಸೊ ಅಥವಾ ಆ ಥರನೂ ಒಂದು ಡೇಟಾ ಡಿಲೀಷನ್ ಆಗುತ್ತೆ. ಇಲ್ಲ ಅಂತೇಳಿದ್ರೆ ನನ್ನ ಸಿಸ್ಟಮ್ನ ಯಾರೋ ಬಂದು, ಇವಾಗ ನಾನು ಏನೋ ಒಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತೀನಿ, ಸೊ ಆ ಡಾಕ್ಯುಮೆಂಟ್ಸ್ನ ಬೇರೆಯವ್ರು ಬಂದು ಏನು ಮಾಡ್ತಾರೆ, ಡಿಲೀಟ್ ಮಾಡಿಬಿಡೋದು, ನನಗೆ ಸಿಗದಿರಂಗೆ ಡಿಲೀಟ್ ಮಾಡಿಬಿಡೋದು. ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅನ್ಆಥರೈಸ್ ಪರ್ಸನ್ಸು ಬಂದು ನಮ್ಮ ಕಂಪ್ಯೂಟರ್ನ ಅಥವಾ ನಮ್ಮ ಏನು ಡಿವೈಸಸ್ಗಳಿರುತ್ತೆ, ನಮ್ಮ ಡಿವೈಸಸಲ್ಲಿರೋ ನಮ್ಮ ಡೇಟಾನ ಏನು ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ. ಹಾಗಿದ್ರೆ ಡಿಲೀಟ್ ಮಾಡಿರೋ ಡೇಟಾ ನನಗೆ ಎಲ್ಲಿರುತ್ತೆ ಅಂತ ಹೇಳಿದ್ರೆ ರೀಸೈಕಲ್ ಬಿನ್ನಲ್ಲಿ ಇರುತ್ತೆ. ಹಾಗಿದ್ರೆ ರೀಸೈಕಲ್ ಬಿನ್ನಲ್ಲಿರೋದು ಡೇಟಾನ ನಾನು ಮತ್ತೆ ಏನು ಮಾಡ್ಕೊಬೋದು, ರಿಕವರಿ ಮಾಡ್ಕೊಬೋದು. ಹಾಗಿದ್ರೆ ಅದನ್ನ ನಾವು ಏನಂತ ಕರಿತೀವಿ, ಡೇಟಾ ರಿಕವರಿ. ಡೇಟಾ ರಿಕವರಿ ಅಂತ ಹೇಳಿದ್ರೆ ಆಲ್ರೆಡಿ ಡಿಲೀಟ್ ಆಗಿರೋ ಡೇಟಾ ನನಗೆ ಮತ್ತೆ ಆ ಡೇಟಾನ ನಾನು ಏನು ಮಾಡಬೇಕು, ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಏನು ಮಾಡಬೇಕು, ಆ ಡೇಟಾನ ರಿಕವರಿ ಮಾಡಬೇಕು, ವಾಪಸ್ ತೊಗೊಬೇಕು. ಎಲ್ಲಿಂದ? ನನ್ನ ರೀಸೈಕಲ್ ಬಿನ್ನಿಂದ. ಸೊ ಅದನ್ನು ನಾನು ಏನಂತ ಕರಿತೀನಿ, ಡೇಟಾ ರಿಕವರಿ ಅಂತ ಹೇಳಿ ಕರಿತೀನಿ. ಐ ಥಿಂಕ್ ನಿಮಗೆ ಈ ಡೇಟಾ ಕಾನ್ಸೆಪ್ಟ್ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಹಾಕಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಜೊತೆಗೆ ನಿಮ್ಗೆ ಯಾವುದಾದ್ರೂ ರಿಲೇಟೆಡ್ ವೀಡಿಯೋಸ್, ನಿಮ್ಗೆ ಯಾವುದಾದ್ರೂ ಮ್ಯಾಮ್ ನಮ್ಗೆ ಈ ಕಾನ್ಸೆಪ್ಟ್ ಹೇಳ್ಕೊಡಿ ಅಂತ ನಿಮ್ಗೆ ಯಾವುದಾದ್ರು ಆ ಥರ ಥಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಷನಲ್ಲಿ ಕಮೆಂಟ್ ಹಾಕಿ, ಜೊತೆಗೆ ಬರೀರಿ ನಿಮಗೆ ಯಾವ ಕಾನ್ಸೆಪ್ಟ್ ಬೇಕು ಅಂತ ಬರೀರಿ. ಸೊ ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಆ ಕಾನ್ಸೆಪ್ಟನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಖಂಡಿತ ಮಾಡ್ತೀನಿ ಕೂಡ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.